ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಭಾನುವಾರ ಯೇಸು ನಮಗಾಗಿ ಮರಣ ಹೊಂದಿ ತಿರುಗಿ ಎದ್ದು ಬಂದಿರುವ ಪುನರುತ್ಥಾನದ ದಿನದಂದು ನಾವೆಲ್ಲರೂ ಆತನನ್ನು ಆರಾಧಿಸಲು ಆಲಯಕ್ಕೆ ಹೋಗ್ತಾ ಇದ್ದೀರಾ? ಬನ್ನಿ ಹಾಗಾದ್ರೆ ಚಿಕ್ಕ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ದೇವರೇ, ಯಾವ ರೀತಿ ನೀವು ಆ ದಿನ ಯೆರೂಸಲೇಮಿನೊಳಗೆ ಪ್ರವೇಶಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞ ಆಗುವುದಕ್ಕಾಗಿಯೇ ನೀವು ಮಾಡಿರುವ ತ್ಯಾಗಕ್ಕೋಸ್ಕರ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮ ಪ್ರೀತಿಯನ್ನು ಗುರುತಿಸುವುದಕ್ಕಾಗಿ ಈ ದಿನ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿಮಗೆ ಗೊತ್ತಾ ಪ್ರಿಯರೇ, ಬರುವ ಶುಕ್ರವಾರಕ್ಕೆ ಗುಡ್ ಫ್ರೈಡೇ ಅನ್ನುತ್ತಾರೆ, ಅಂದರೆ ಶುಭ ಶುಕ್ರವಾರ ಅನ್ನುತ್ತಾರೆ. ಅಂದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ದಿನವನ್ನು ಜ್ಞಾಪಕ ಮಾಡಿಕೊಳ್ಳಲಾಗ್ತದೆ. ಹಾಗೆಯೇ ಮುಂಬರುವ ಭಾನುವಾರ ಈಸ್ಟರ್ ಅನ್ನುತ್ತಾರೆ. ಕೆಲವರಿಗೆ ಅದು ಅರ್ಥವಾಗುವುದಿಲ್ಲವೇನೋ. ಆತನು ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಂತಹ ದಿನ ಆಗಿದೆ. ಈ ವಾರವೆಲ್ಲ, ಅಂದರೆ ಈ ಭಾನುವಾರದಿಂದ ಬರುವ ಮುಂದಿನ ಭಾನುವಾರದವರೆಗೂ ದ ವೀಕ್ ದಟ್ ಚೇಂಜ್ಡ್ ದ ವರ್ಲ್ಡ್, ಪ್ರಪಂಚದ ಸ್ಥಿತಿಯನ್ನೇ ಮಾರ್ಪಡಿಸಿರುವ ವಾರವನ್ನಾಗಿ ಗುರುತಿಸಲಾಗ್ತದೆ. ಯಾಕೆಂದರೆ ಈ ಭಾನುವಾರಕ್ಕೆ ಪಾಮ್ ಸಂಡೇ ಅನ್ನುತ್ತಾರೆ. ನಿಮ್ಮ ಚರ್ಚಸ್ನಲ್ಲಿ ನಿಮಗೆ ನೆನಪಿದೆಯಾ? ಪಾಮ್ ಸಂಡೇ ಅನ್ನುತ್ತಾರೆ. ಅಂದರೆ ಮೊದಲನೇದಾಗಿಯೇ ಯೇಸು ಕ್ರಿಸ್ತನು ತೀರ್ಮಾನಿಸಿಕೊಂಡು ಯೆರೂಸಲೇಮಿನಲ್ಲಿ ಪ್ರವೇಶಿಸಿರುವ ದಿನವಾಗಿದೆ. ಆತನು ಯೆರೂಸಲೇಮಿನಲ್ಲಿ ಪ್ರವೇಶಿಸುವುದಕ್ಕಾಗಿ ಆತನು ರಾಜನಾಗಿ ಆ ಯೆರೂಸಲೇಮಿನಲ್ಲಿ ಪ್ರವೇಶಿಸುತ್ತಿರುವಾಗ ಆತನು ಕೋರಿಕೊಂಡದ್ದು ಕುದುರೆಯನ್ನಲ್ಲ, ರಥವನ್ನಲ್ಲ, ಒಂದು ಕತ್ತೆಯನ್ನು ಆರಿಸಿಕೊಂಡ್ರು, ಕತ್ತೆಯ ಮರಿಯನ್ನು ಆರಿಸಿಕೊಂಡ್ರು. ಎಂತಹ ದೊಡ್ಡ ದೇವರು ನೋಡಿ! ಇವಾಗ್ಲೂ ಕೂಡ ನಮ್ಮನ್ನು ಆತನು ಕೋರಿಕೊಳ್ತಿದ್ದಾನೆ. ದೊಡ್ಡ ಗಣ್ಯರನ್ನಲ್ಲ, ಯಾವ ಗಣನೆಗೆ ಬಾರದಂತಹ ಮೂರ್ಖರಂತಿರುವ, ನೀಚರಾಗಿರುವಂತಹ, ಬಲಹೀನರಾಗಿರುವಂತಹ, ಶಕ್ತಿಹೀನರಾಗಿರುವಂತಹ, ಅಜ್ಞಾನ ದಶದಲ್ಲಿರುವಂತಹ ನಮ್ಮನ್ನು ಬಿಡಿಸಬೇಕೆಂದು, ರಕ್ಷಿಸಬೇಕೆಂದು, ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು, ನಮ್ಮನ್ನು ಹೆಚ್ಚಿಸಿ ದಿವ್ಯ ದಾನಗಳಿಂದ ಆಶೀರ್ವದಿಸಬೇಕೆನ್ನುವುದಕ್ಕಾಗಿಯೇ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾದರು. ಕರ್ತನ ಚಿತ್ತವಿರುವುದಾದರೆ ಈ ವಾರದಲ್ಲಿ ನಡೆದಿರುವ ಆ ವಿಷಯಗಳನ್ನು ನಾವು ಧ್ಯಾನಿಸೋಣ. ಆದರೆ ಈ ಭಾನುವಾರ ನಡೆದಿರುವ ಸಂಘಟನೆ ನಾವು ಮಾರ್ಕನ ಸುವಾರ್ತೆ ಅದರಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವಲ್ಲವೇ? ಅವರು ಯೆರೂಸಲೇಮಿಗೆ ಸಮೀಪಿಸಿದಾಗ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಪಗೆಗೂ ಬೆಥಾನ್ಯಕ್ಕೂ ಬಂದಾಗ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆಮರಿಯನ್ನು ಕಾಣುವಿರಿ. ನೀವು ಅದನ್ನು ಬಿಚ್ಚಿ ತೆಗೆದುಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಏನು ಹೀಗೆ ಮಾಡುವುದು ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ ಹೇಳಿರಿ ಅಂದನು. ನನಗೆ ಅದು ಬೇಕಾಗಿದೆ. ಪ್ರವಾದನೆಗಳು ನೆರವೇರುವ ಹಾಗೆ ನಿನ್ನ ರಾಜನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿ ಕತ್ತೆಯನ್ನು, ಹೆಸರುಗತ್ತೆಯನ್ನು ಹತ್ತಿ ನಿನ್ನ ಬಳಿಗೆ ಸಮೀಪಿಸುವನು ಎಂದು ಮೀಕ ಪ್ರವಾದಿ ಪ್ರವಾದಿಸಿದಂತೆ ಆ ಪ್ರವಾದನೆ ನೆರವೇರುವ ಹಾಗೆ ಇಲ್ಲಿ ಅಕ್ಷರಶಃ ಈ ಭಾನುವಾರದಂದು ಯೇಸು ಯೆರೂಸಲೇಮಿನೊಳಗೆ ಪ್ರವೇಶಿಸಿದಾಗ ಒಂದು ಕತ್ತೆಮರಿಯನ್ನು ಕೋರಿಕೊಂಡ್ರು. ಶಿಷ್ಯರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅಲ್ಲಿ ಕಟ್ಟಲ್ಪಟ್ಟಿರುವ ಕತ್ತೆಮರಿಯನ್ನು ಕಾಣುವಿರಿ. ಅದು ಕಟ್ಟಲ್ಪಟ್ಟಿರುತ್ತದೆ. ಸಾಧಾರಣವಾಗಿ ಕತ್ತೆಗಳನ್ನು ಕಟ್ಟುವುದಿಲ್ಲ. ಅದು ವಿಧೇಯತೆ ತೋರಿಸದಿದ್ದರೆ, ಒಳಗಾಗದಿದ್ದರೆ ಅದಕ್ಕೆ ಕಟ್ಟಿ ಬಿಡ್ತಾರೆ. ಕತ್ತೆಯು ತನ್ನ ಯಜಮಾನನ ಕೊಟ್ಟಿಗೆಯನ್ನು ತಿಳಿದಿರುವುದು ಎಂದು ವಾಕ್ಯ ಹೇಳ್ತದಲ್ಲವೇ? ಆದರೆ ಕೆಲವೊಂದು ಕತ್ತೆಗಳು ಮೂರ್ಖವಾಗಿರುತ್ತವೆ. ಯಾವುದೇ ಮನುಷ್ಯನೂ ಅದರ ಮೇಲೆ ಹತ್ತುವುದಿಲ್ಲ, ಯಾರನ್ನೂ ಹತ್ತಗೊಡಿಸುವುದಿಲ್ಲ. ಹತ್ತಿದ್ರೆ ಕೆಳಗಡೆ ಬೀಸಾಡ್ತವೆ, ಹಿಂದೆಯಿಂದ ಒದೆಯುತ್ತವೆ. ಅಂದರೆ ಒಂದು ಹತೋಟೆಯಲ್ಲಿಲ್ಲದ, ಅಂದರೆ ಹತೋಟೆ ಮಾಡಲಾಗದ ಕತ್ತೆಯ ಮರಿಯಾಗಿತ್ತು. ಅದನ್ನೇ ಯೇಸು ಕೋರಿಕೊಳ್ಳುತ್ತಾರೆ. ಅದನ್ನು ಬಿಚ್ಚಿ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನುತ್ತಾರೆ. ಎಂತಹ ದೊಡ್ಡ ದೇವರು ನೋಡಿ! ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸ್ತಿದ್ದಾರೆಂದು
ನೀವೇ ಯೋಚಿಸಿ, ನಿಮ್ಮ ಜೀವಿತದಲ್ಲಿ ನಾನು ಯಾವ ಕೆಲಸಕ್ಕೆ ಬರಲ್ಲ ಅಂದ್ಕೊಂಡಿರ್ಬೋದು. ನಾನೊಬ್ಬ ನಿಷ್ಪ್ರಯೋಜಕನು, ದೇವರು ನನ್ನನ್ನು ಉಪಯೋಗಿಸಿಕೊಳ್ತಾರೋ, ದೇವರು ನನ್ನನ್ನು ಪ್ರೀತಿಸ್ತಾರೋ, ದೇವರು ನನ್ನನ್ನು ಕ್ಷಮಿಸುತ್ತಾರೋ ಅಂದುಕೊಳ್ತೀರೋ. ಕಟ್ಟಲ್ಪಟ್ಟವರನ್ನೇ ಬಿಡಿಸಲು ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಬಂಧಿಸಲ್ಪಟ್ಟವರಿಗೆ ಬಿಡುಗಡೆ ಕೊಡುವುದಕ್ಕಾಗಿಯೇ ಬಂದಿದ್ದಾರೆ. ಯಾರಾದರೂ ಯಾಕೆ ಕತ್ತೆ ಬಿಚ್ಚುತ್ತಾ ಇದ್ದೀರಿ ಎಂದು ಕೇಳಿದ್ರೆ ಒಂದು ಮಾತು ಹೇಳನ್ನುತ್ತಾರೆ, ಇದು ಸ್ವಾಮಿ ಅವರಿಗೆ ಬೇಕಾಗಿದೆ ಅನ್ನಿರಿ ಅನ್ನುತ್ತಾರೆ. ಈ ಉದಯ ಕಾಲ ಸಮಯದಲ್ಲಿ ನನ್ನ ಮಾತು ಕೇಳ್ತಿರುವ ನಿಮ್ಮಲ್ಲಿ ಎಷ್ಟು ಜನ ನೀವು ಸ್ವಾಮಿಗೆ ಬೇಕಾದವರಾಗಿದ್ದೀರಿ ಎಂಬುದಾಗಿ ನಂಬುತ್ತಾ ಇದ್ದೀರಿ? ದೇವರಿಗೆ ನೀವು ಬೇಕಾಗಿರುವುದರಿಂದಲೇ ನಿಮಗೆ ಗೊತ್ತಾಗಲಾರದೆಯೇ ಈ ಸಂದೇಶ ನೀವು ಕೇಳುವಂತೆ ದೇವರು ಮಾಡಿದ್ದಾರೆ. ದೇವರು ನಿಮ್ಮನ್ನು ಪ್ರೀತಿಸುತ್ತಿರುವುದರಿಂದಲೇ ದೇವರು ಈ ದಿನ ನಿಮ್ಮನ್ನು ಬಿಡಿಸಬೇಕೆಂದು ಆಶಿಸುತ್ತಿದ್ದಾರೆ. ನನಗೆ ಗೊತ್ತಿಲ್ಲ ಎಂತಹ ಬಂಧನದಲ್ಲಿ ನೀವಿದ್ದೀರಿ ಎಂಬುದಾಗಿ. ಹಗ್ಗಗಳಿಂದಲ್ಲ, ನಾನಾ ವಿಧವಾದ ಪಾಪ ಬಂಧನಗಳಿಂದ ಈ ದಿನ ಮನುಷ್ಯರು ಕಟ್ಟಲ್ಪಡ್ತಿದ್ದಾರೆ. ಸಂಸೋನನಿಗೆ ಹಗ್ಗಗಳಿಂದ ಕಟ್ಟಿ ಬಂಧಿಸುತ್ತಾರೆ. ಸೈತಾನನು ಈ ದಿನ ಅನೇಕ ಮಂದಿ ಯವನಸ್ಥರನ್ನು ಡ್ರಗ್ ಅಡಿಕ್ಟ್ಸ್ಗಳನ್ನಾಗಿ ಮಾಡಿ ಮದ್ಯಪಾನಕ್ಕೆ, ಧೂಮಪಾನಕ್ಕೆ ಬಂದಿಯಾಳುಗಳಾಗ್ತಿದ್ದಾರೆ. ಅನೇಕ ಜನರ ಕುಟುಂಬಗಳಲ್ಲಿ ಪರಿಶುದ್ಧತೆ ಇಲ್ಲದೆ ಪರಸ್ತ್ರೀ ವ್ಯಾಮೋಹದಲ್ಲಿರುವ ಪುರುಷನು ಗಂಡನಿಗೆ ಮೋಸ ಮಾಡುವ ಸ್ತ್ರೀಯರೂ ಇದ್ದಾರೆ ಅನ್ನುವಂಥದ್ದು ವಿಷಾದದ ಸಂಗತಿಯಲ್ಲವೋ? ಯಾವ ಸಂಘಟನೆ ನಿಮ್ಮ ಮನೆಯಲ್ಲಿ ನಡೆದಿದೆ ಎಂದು, ಯಾವ ಕಾರ್ಯ ಸೈತಾನನು ನಿಮ್ಮ ಕುಟುಂಬದಲ್ಲಿ ತಂದು ನಾಶ ಮಾಡ್ತಿದ್ದಾನೆಂದು, ಯಾವ ರೀತಿ ಕಟ್ಟುಗಳಿಂದ ಕಟ್ಟಲ್ಪಟ್ಟು ಅದರಿಂದ ಹೊರಗೆ ಬರಲಿಕ್ಕಾಗದೆ ನರಳಾಡ್ತಾ ಇದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ಸಾಲ ಅಂತ ಹೇಳಿ ಸಾಲ ಮಾಡಿ ಎಷ್ಟೋ ಸಂಪಾದಿಸಿದ್ದೇನೆ ಎಂದು ಅಂದುಕೊಳ್ತಾ ಇದ್ದೀರಿ. ಆ ಸಾಲ ಉರುಳಾಗಿ ತಯಾರಾದಾಗ ಇನ್ನು ಎಷ್ಟೋ ಜನರು ಹೊರಗೆ ಬರಲಾರದ ಪರಿಸ್ಥಿತಿಯಲ್ಲಿರೋದನ್ನು ನೋಡ್ತೇವಲ್ಲವೇ? ಎಂಥದೇ ಬಂಧನದಲ್ಲಿ ನೀವಿದ್ದಾಗಿಯೂ ಕೂಡ ಈ ದಿನ ಕತ್ತೆಯ ಮರಿಯನ್ನು ಯೇಸು ಬಿಚ್ಚಿರುವಂತೆ ನಿಮ್ಮನ್ನು ಕೂಡ ಬಿಚ್ಚಬೇಕೆಂದು, ನೀವು ಯೇಸುವಿಗೆ ಬೇಕಾದವರಾಗಿದ್ದೀರೆಂದು, ಯೇಸು ನಿಮ್ಮನ್ನು ಉಪಯೋಗಿಸಿಕೊಳ್ಳಲು ಬಯಸ್ತಿದ್ದಾರೆ ಎಂಬ ವಿಷಯವನ್ನು ನೀವು ಗಮನಿಸಬೇಕು. ಕತ್ತೆಯ ಮರಿಯನ್ನು ಅವರು ಬಿಚ್ಚಿ ಎಳೆದುಕೊಂಡು ಬಂದಾಗ ಏನಾಗುತ್ತದೆ ಗೊತ್ತಾ? 7ನೇ ವಚನ, ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಹತ್ತಿ ಕೂತುಕೊಂಡನು. ಆಗ ಅನೇಕರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಕಿದರು. ಬೇರೆ ಕೆಲವರು ತೋಟಗಳಿಂದ ಚಿಗುರುಗಳನ್ನು ಕೊಯ್ದು ತಂದು ಹಾಕಿದರು. ಆತನ ಹಿಂದೆಯೂ ಮುಂದೆಯೂ ಹೋಗುತ್ತಿದ್ದವರು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಹೇಳಿದರು. ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸುತ್ತಾ ಇದ್ದರು. ಈ ಕತ್ತೆಗೆ ಅಂತೆ ಏನೂ ಅರ್ಥ ಆಗಲಿಲ್ಲ. ಎಲ್ಲರೂ ಕತ್ತೆಗೆ ಚೀಚಿ ಅನ್ನುತ್ತಾರೆ, ಒದೆಯುತ್ತಾರೆ. ಅದರಲ್ಲೂ ಈ ಮೊಂಡು ಕತ್ತೆಗೆ ಎಷ್ಟು ಪೆಟ್ಟು ಹಾಕುತ್ತಾನೋ ಅದರ ಯಜಮಾನ. ಆದರೆ ಯೇಸುವಿನ ಬಳಿಗೆ ಬಂದ ಕೂಡಲೇ ಎಲ್ಲರೂ ಅದನ್ನು ಗೌರವಿಸುತ್ತಾರೆ. ತಮ್ಮ ಅಮೂಲ್ಯವಾದ ರೇಷ್ಮೆ ಸೀರೆಯಿಂದ ಆ ಕತ್ತೆಯನ್ನು ಅಲಂಕರಿಸಿದಾಗ, ಕತ್ತೆ ನೆಲದ ಮೇಲೆ ನಡೆಯಲಾರದಂತೆ ಬಟ್ಟೆ ಹಾಕುತ್ತಿರುವಾಗ ಅದಕ್ಕೇನೂ ಅರ್ಥ ಆಗಲಿಲ್ಲಂತೆ. ಏನಿದು? ನನಗೇನು ಈ ಘನತೆ? ಯಾಕೆ ಆ ಘನತೆ ಬಂತು? ಯಾಕೆ ಬಂತು ಹೇಳಿ? ಬಹಳಷ್ಟು ಜನ ನನಗೆ ಶಾಲು ಹೊದಿಸುವಾಗ ಬೇಡ ಅಂದ್ರೂ ಕೂಡ ಹೊದಿಸುವಾಗ ಒಂದೇ ಅಂದುಕೊಳ್ತೇನೆ, ಅವರು ಶಾಲು ಹೊದಿಸುತ್ತಾ ಇದ್ದಾರೆ ನಾನು ಯೇಸುವಿನ ಕತ್ತೆಯಾಗಿರುವುದರಿಂದ, ಯೇಸುವನ್ನು ಹೋರುತ್ತಿರುವುದರಿಂದ. ನಾನು ಕೇವಲ ಕತ್ತೆಯಾಗಿದ್ದೇನೆ, ಕತ್ತೆಯ ಸ್ವಭಾವವುಳ್ಳವನಾಗಿದ್ದೇನೆ. ನನ್ನ ಯೇಸುವನ್ನು ಹೊತ್ತುಕೊಂಡು ಮುಂದಕ್ಕೆ ಸಾಗುತ್ತಿದ್ದೇನೆ, ಆತನ ಸುವಾರ್ತೆಯನ್ನು ಸಾರುತ್ತಿದ್ದೇನೆ. ಅದಕ್ಕೆ ಈ ಘನತೆ ನನಗೆ. ಅಷ್ಟೇ ಹೊರತು ಯಾವುದೇ ಘನತೆಗೆ ಯಾವ ಮನುಷ್ಯನೂ ಕೂಡ ಯೋಗ್ಯನಲ್ಲ ಪ್ರಿಯರೇ. ದೇವರು ಒಬ್ಬ ವ್ಯಕ್ತಿಯನ್ನು ಉಪಯೋಗಿಸಿಕೊಳ್ಳುವಾಗ ಆ ವ್ಯಕ್ತಿಗೆ ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ. ಅನೇಕರು ಪ್ರೀತಿ ತೋರಿಸ್ತಾರೆ. ದೈವ ಸೇವಕರಿಗೆ ಈ ದಿನ ಅನೇಕರು ಎಷ್ಟೋ ಗೌರವಿಸ್ತಾರೆ. ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥವರು ಅದನ್ನು ತಪ್ಪಾಗಿ ಸ್ವಾರ್ಥವಾಗಿ ಉಪಯೋಗಿಸಿಕೊಳ್ಳುವುದನ್ನು ನೋಡಿ ಹೃದಯಕ್ಕೆ ಎಷ್ಟೋ ನೋವು ಉಂಟಾಗ್ತದೆ. ನಾನು ಮಾತ್ರ ಕತ್ತೆಯಾಗಿದ್ದೇನೆ. ಸ್ನಾನಿಕನಾದ ಯೋಹಾನನು ಹೇಳಿದಂತೆ ಆತನ ಹೆಚ್ಚಬೇಕು, ನಾನು ತಗ್ಗಿಸಲ್ಪಡಬೇಕು. ಆತನ ಪಾದಗಳ ಕೆರೆಗಳನ್ನು ಬಿಚ್ಚುವುದಕ್ಕೂ ಕೂಡ ನಾನು ಯೋಗ್ಯನಲ್ಲ ಅನ್ನುತ್ತಾನಲ್ಲವೇ? ಆ ಕತ್ತೆಯ ಮರಿ ಆ ಆರ್ಭಾಟ ನೋಡಿ ಹರ್ಷಾನಂದದಿಂದ ಉಲ್ಲಾಸಿಸಿತು. ಅದಕ್ಕೆ ಬಾಯಿಲ್ಲ ಹೇಳುವುದಕ್ಕಾಗಿ, ಆದರೆ ಅದರ ಅನುಭವ ನಾವು ಊಹಿಸಬಲ್ಲೆವು. ಆ ಕತ್ತೆಯ ಮೇಲೆ ಬಟ್ಟೆ ಹಾಕಿ ಕೆಳಗಡೆ ಬಟ್ಟೆಗಳನ್ನು ಹಾಸಿ ಅದು ನೆಲದ ಮೇಲೆ ನಡೆಯಲಾರದಂತೆ ಆ ಕಡೆ ಈ ಕಡೆ ಅಲ್ಲಿ ಎಣ್ಣೆ ಮರದ ಕೊಂಬೆಗಳನ್ನು ಹಿಡಿದುಕೊಂಡು, ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು
ಹೋಸನ್ನ ಜಯ, ಹೋಸನ್ನ ಜಯ ಎಂದು ಕೂಗುತ್ತಾ ಇದ್ರು. ಆ ದೊಡ್ಡ ಗುಂಪನ್ನು ನೋಡಿದಾಗ ಏನಿದು ವೈಭವ, ಏನಿದು ಆರ್ಭಟ! ಯೇಸುವನ್ನು ಅಂಗೀಕರಿಸಿದವರಿಗೆ ಎಷ್ಟೋ ಆಶೀರ್ವಾದಗಳು ಸಿಗುತ್ತವೆ. ಈ ಬೈಬಲ್ ಹಿಡಿದುಕೊಂಡ ದಿನದಿಂದ ನನ್ನ ಜೀವಿತಕ್ಕೆ ಬೆಲೆ ಬಂತು. ಅದಕ್ಕಿಂತ ಮುಂಚೆ ನನಗೆ ಬೆಲೆಯೇ ಇರಲಿಲ್ಲ. ಯೇಸುವನ್ನು ಹೋರುತ್ತಿರುವಾಗ ನಮ್ಮ ಜೀವಿತದಲ್ಲಿ ಬೆಲೆ ಇರುತ್ತದೆ. ಯೇಸುವಿಗಾಗಿ ಬದುಕುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳೇ ಇರ್ತವೆ. ಯೇಸುವಿಗೆ ನೀವು ಬೇಕಾಗಿದ್ದೀರಿ ಎಂದು ತಿಳಿದರೂ ಸಹ ನಾನು ಈ ಲೋಕದ ಭಾರವನ್ನೇ ಹೊರುತ್ತೇನೆ, ನನ್ನ ಕುಟುಂಬ ಸಮಸ್ಯೆಗಳನ್ನೇ ನಾನು ಹೊತ್ತುಕೊಳ್ತೇನೆ, ನಾನು ಕೆಲಸದ ಒತ್ತಡದಲ್ಲಿದ್ದೇನೆ ಎಂಬುದಾಗಿ ಈ ದಿನ ಎಷ್ಟೋ ಜನರು ಯೇಸುವಿನ ಕರೆಗೆ ವಿಧೇಯರಾಗದಂತೆ ಮೊಂಡುತನದಿಂದ ತಿರುಗಾಡುವುದನ್ನು ನಾವು ನೋಡುತ್ತೇವಲ್ಲವೇ? ಈ ಉದಯಕಾಲ ಸಮಯದಲ್ಲಿ ಈ ವಾಕ್ಯ ಕೇಳುತ್ತಿರುವಂತಹ ನಿಮ್ಮಲ್ಲಿ ಯಾರಿಗಾದರೂ ದೇವರ ಕರೆ ಉಂಟಾಗಿರೋದಾದರೆ, ಆತನ ಸೇವೆ ಮಾಡುವುದಕ್ಕಾಗಿ ಕರೆ ಹೊಂದಿರೋದಾದರೆ, ಆತನಿಗಾಗಿ ಜೀವಿಸಬೇಕೆಂದು ದೇವರು ನಿಮ್ಮನ್ನು ಒಪ್ಪಿಸುತ್ತಿರುವುದಾದರೆ ದಯವಿಟ್ಟು ಮುಂದೂಡಿಸಬೇಡಿ. ಬಹಳಷ್ಟು ಜನ ನನ್ನ ಬಳಿಗೆ ಬಂದು ಹೇಳ್ತಾರೆ, ದೇವರ ಸೇವೆ ಮಾಡಬೇಕು ಎಂದು ಅಂದುಕೊಳ್ತಿದ್ದೇನೆ ಅನ್ನುತ್ತಾರೆ. ಅಂದ್ಕೊಳ್ಬಾರ್ದು, ಮಾಡಬೇಕು. ಪ್ರಾರಂಭಿಸಿರಿ ಈಗಲೇ. ನೀವು ಉದ್ಯೋಗ ಮಾಡ್ತಿರುವಾಗಲೇ ಪ್ರಾರಂಭಿಸಿರಿ. ದೇವರು ಸರಳ ಮಾಡ್ತಾರೆ ನಿಮ್ಮ ಮಾರ್ಗವನ್ನು. ಆತನು ತನ್ನ ಚಿತ್ತವನ್ನು ಬಯಲುಪಡಿಸುತ್ತಾನೆ. ಈ ಲೋಕದಲ್ಲಿ ಎಲ್ಲದಕ್ಕಿಂತಲೂ ಉನ್ನತವಾದ ಘನತೆ ಯಾವುದೆಂದರೆ ಯೇಸುವಿನ ಮಾತು ಪ್ರಚುರಪಡಿಸುವಂಥದ್ದಾಗಿದೆ, ಯೇಸುವಿಗೋಸ್ಕರ ಜೀವಿಸುವಂಥದ್ದಾಗಿದೆ. ಈ ದಿನ ಯೇಸುವಿಗೆ ನೀವು ಬೇಕಾದವರಾಗಿದ್ದೀರಿ. ಬರುತ್ತೀರಾ? ಆತನ ರಾಜ್ಯದ ಭಾರವನ್ನು ಹೊರುವೀರಾ? ಅಯ್ಯೋ, ಬಹಳ ಬಾಧೆ ಇರುತ್ತೆ, ಬಹಳ ಭಾರ ಇರುತ್ತೆ. ಸೇವೆ ಅಂದರೆ ಬಹಳ ಕಷ್ಟ. ಸೇವೆ ಅಂದರೆ ಆದಾಯ ಇರೋದಿಲ್ಲವೇನೋ, ಕಷ್ಟಗಳು ಬರುತ್ತವೇನೋ ಎಂದು ಈ ದಿನ ಬಹಳಷ್ಟು ಜನ ಬಾಧೆ ಪಡ್ತಾರೆ. ಯೇಸು ಹೇಳಿದ್ದಾರೆ, ನಾನು ದೀನ ಮನಸ್ಸುಳ್ಳವನು ಸಾತ್ವಿಕನೂ ಆಗಿದ್ದೇನೆ ಎಂದು. ನನ್ನ ಬಳಿಗೆ ಬಂದು ನನ್ನ ನೊಗವನ್ನು ಹೊತ್ತುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ ಅಂದಿದ್ದಾರೆ. ಆತನ ನೊಗ ಹೊತ್ತುಕೊಳ್ಳಬೇಕೆಂದು ಹೇಳ್ತಾನೆ. ನೊಗ ಅಂದ್ರೆ ಎರಡು ಎತ್ತಿಗೆ ನೊಗ ಕಟ್ತಾರಲ್ಲವೇ, ಒಂದ್ ಕಡೆ ಒಂದ್ ಎತ್ತಿದ್ರೆ ಇನ್ನೊಂದ್ ಕಡೆ ಇನ್ನೊಂದಿರುತ್ತೆ. ಹಾಗೆಯೇ ಯೇಸು ಒಂದ್ ಕಡೆ ಹೊರ್ತಿದ್ದಾರೆ, ಇನ್ನೊಂದ್ ಕಡೆ ನಿಮ್ಗೆ ಬಾ ಅನ್ನುತ್ತಿದ್ದಾರೆ. ಆತನೊಂದಿಗೆ ಸೇರಿ ನಡೆಯುತ್ತಿರುವಾಗ ನನ್ನ ನೊಗವು ಹಗುರವಾಗಿದೆ, ನನ್ನ ಭಾರವು ಹೌರವಾದದಾಗಿದೆ. ಲೋಕ ಭಾರಗಳಿಗಿಂತಲೂ, ಲೋಕದ ಶ್ರಮೆಗಳಿಗಿಂತಲೂ, ಕುಟುಂಬ ಭಾರಕ್ಕಿಂತಲೂ, ಆಫೀಸ್ ಭಾರಕ್ಕಿಂತಲೂ, ಈ ಲೋಕದಲ್ಲಿ ಮಾಡುವ ಯಾವುದೇ ಕೆಲಸವಾಗಿರಲಿ, ದೊಡ್ಡ ಕಷ್ಟಗಳು ಬರುವುದಾದರೆ ದೊಡ್ಡ ಇನ್ಕಮ್ ಇದ್ದಿರುತ್ತೆ ಆ ವ್ಯಕ್ತಿಗೆ, ನಮಗೆ ಗೊತ್ತಾಗೋದಿಲ್ಲ. ಆದರೆ ನೀವು ಯೇಸುವಿನೊಂದಿಗೆ ನಡೆಯುವುದಾದರೆ ನಿಮ್ಮ ಭಾರವೆಲ್ಲ ಆತನು ಹೊತ್ತುಕೊಳ್ತಾನೆ. ಸುಮ್ಮನೆ ಹಗುರವಾದ ನೊಗ ಮಾತ್ರ ನಿಮ್ಮ ಮೇಲೆ ಇರುತ್ತದೆ. ಅದಕ್ಕಾಗಿಯೇ ದೇವರಿಗೆ ನಿಮ್ಮನ್ನು ನೀವು ಅರ್ಪಿಸಿಕೊಡಿರಿ. ನಿಮ್ಮ ಮನೆಯಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಅರ್ಪಿಸಿಕೊಡಿರಿ. ಪ್ರಥಮ ಫಲ ನನ್ನ ಸೊತ್ತು ಎಂದು ಯೇಸು ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ನೀವೇ ಪ್ರಥಮ ಮಗನಾಗಿರೋದಾದರೆ ದೇವರಿಗೋಸ್ಕರ ಸಮರ್ಪಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಾರೆ. ಆಗ ನಿಮಗೆ ಘನತೆ ಉಂಟಾಗ್ತದೆ, ನಿಮಗೆ ಆಶೀರ್ವಾದ ಉಂಟಾಗ್ತದೆ. ಇಹಲೋಕದಲ್ಲಿ ಮಾತ್ರವಲ್ಲ, ಯಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಪ್ರತಿಫಲ ಕೊಡ್ತಾರೆ ನಮಗೆ. ಯಾವನಾದರೂ ತನ್ನ ಮನೆಯನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯಂದಿರನ್ನು, ತನ್ನ ಹೊಲವನ್ನಾಗಲಿ, ತನ್ನ ಸ್ವಾಸ್ಥ್ಯವನ್ನಾಗಲಿ, ತನ್ನ ಗಂಡನನ್ನಾಗಲಿ, ಹೆಂಡತಿಯನ್ನಾಗಲಿ, ಯಾವುದೇ ಆಗಿರಲಿ, ನನ್ನ ನಿಮಿತ್ತ ಅವುಗಳನ್ನು ಬಿಟ್ಟು ಬಿಡುವುದಾದರೆ, ನನ್ನ ನಿಮಿತ್ತವಾಗಿ ಪ್ರಥಮ ಸ್ಥಾನ ಕೊಡುವುದಕ್ಕೋಸ್ಕರ ಈ ಲೋಕವನ್ನು ತ್ಯಜಿಸುವುದಾದರೆ, ಅಂಥವನು ಯಾವಾಗಲೂ ಯಹಲೋಕದಲ್ಲಿಯೂ ಪರಲೋಕದಲ್ಲಿಯೂ 100ರಷ್ಟು ಹಿಂಸೆಗಳೊಂದಿಗೆ ಫಲ ಹೊಂದುವನು ಎಂದು ಹೇಳಿದ್ದಾರೆ. ಹಿಂಸೆಗಳು ಇರ್ತವೆ, ಆದರೆ ಪ್ರತಿಫಲ ಈ ಲೋಕದಲ್ಲಿಯೂ ಇರುತ್ತೆ, ಪರಲೋಕದಲ್ಲಿಯೂ ಇರುತ್ತೆ. ನೀವು ಮಾಡುವ ಉದ್ಯೋಗಕ್ಕೆ ಇಲ್ಲಿ ಪ್ರತಿಫಲ ಇರುತ್ತೆ, ಆದರೆ ಪರಲೋಕದಲ್ಲಿ ಇರಲ್ಲ ಪ್ರಿಯರೇ. ನೀವು ಮಾಡುವ ವ್ಯಾಪಾರಕ್ಕೆ ಲಾಭ ಇಲ್ಲಿ ಭೂಲೋಕದಲ್ಲಿ ಇರ್ತವೆ, ಆದರೆ ಅದಕ್ಕೆ ಪರಲೋಕದಲ್ಲಿ ಯಾವ ಮೆಚ್ಚುಗೆ ನಿಮಗೆ ಸಿಗೋದಿಲ್ಲ. ನೀವು ಮಾಡುತ್ತಿರುವ ಒಳ್ಳೆ ಒಳ್ಳೆ ಕಾರ್ಯಗಳಿಗಾಗಿ ನಿಮಗೆ ಈ ಲೋಕದಲ್ಲಿ ಘನತೆ ಸಿಗಬಹುದೇನೋ, ಆದರೆ ಈ ಲೋಕದಲ್ಲಿ ನೀವು ಮರಣ ಹೊಂದಿದ ನಂತರ ನಿಮ್ಮನ್ನು ಯಾರು ನೆನಪಿಟ್ಟುಕೊಳ್ಳಲಾರದಕ್ಕಾಗಿಯೇ ಈ ದಿನ ಅನೇಕರು ಶಿಲೆಗಳನ್ನು ಸ್ಥಾಪಿಸುತ್ತಿದ್ದಾರೆ. ಅವರ ರಿಮೆಂಬರೆನ್ಸ್ ಆಗಿ, ಗುರುತಾಗಿ ಪ್ರತಿಸ್ತಂಭಗಳನ್ನು ನಿಲ್ಲಿಸ್ತಾರೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿ ನಿಮ್ಮನ್ನು ಆಶೀರ್ವದಿಸುವ ದೇವರಿಗೆ ನೀವು ಒಪ್ಪಿಸಿಕೊಡೋದಾದರೆ ನೀವು ಧನ್ಯರಾಗ್ತೀರಿ. ಯೇಸುವಿಗೆ ನೀವು ಬೇಕಾದವರಾಗಿದ್ದೀರಿ. ಮೊಳಕಾಲೂರಿ ಪ್ರಾರ್ಥಿಸಿರಿ, ದೇವರೇ, ನಾನು ನಿನಗೆ ಬೇಕೋ? ನಾನು ನಿನಗೆ ಕೆಲಸಕ್ಕೆ ಬರ್ತೇನೋ? ನೀನು ನನ್ನನ್ನು ಉಪಯೋಗಿಸಿಕೊಳ್ಳುವಿಯೋ ಎಂದು ಕೇಳ್ನೋಡಿ. ನೋ ಎಂಬ ಮಾತು ನಿಮಗೆ ಉತ್ತರವಾಗಿ ಬರಲ್ಲ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ. ನೀವು ಯಾವುದೇ ಸ್ಥಿತಿಯಲ್ಲಿದ್ದರೂ, ಎಂಥವರಾಗಿದ್ರೂ, ನಿಮಗೇನೂ ಇಲ್ಲದಿದ್ದರೂ ದೇವರಿಗೆ ನೀವು ಬೇಕು. ಬೆಸ್ತರರನ್ನು ದೇವರು ಆರಿಸಿಕೊಂಡ್ರು, ಜ್ಞಾನಹೀನರನ್ನು ಆರಿಸಿಕೊಂಡು ಜ್ಞಾನಿಗಳಿಗೆ ಅವಮಾನಪಡಿಸಿದ ಆತನಾಗಿದ್ದಾರೆ. ನೀಚರನ್ನು ಆರಿಸಿಕೊಂಡು ಗಣ್ಯರನ್ನು ಅವಮಾನಗೊಳಿಸಿದ ಆತನಾಗಿದ್ದಾರೆ.
ಬಲಹೀನರನ್ನು ಆರಿಸಿಕೊಂಡು ಬಲಿಷ್ಠರನ್ನು ಅವಮಾನಗೊಳಿಸಿದ ಆತನಾಗಿದ್ದಾರೆ. ಮತ್ತೆ ನಿಮ್ಮನ್ನು ಯಾಕೆ ಆರಿಸಿಕೊಳ್ಳೋದಿಲ್ಲ? ದೇವರಿಗೆ ಅರ್ಪಿಸಿಕೊಳ್ಳಿರಿ. ಈ ಪಾಮ್ ಸಂಡೇ ಕರ್ತನ ದಿನವೆಂದು ಜ್ಞಾಪಕದಲ್ಲಿಟ್ಕೊಳ್ರಿ. ಕಟ್ಟುಗಳಿಂದ ಬಿಡಿಸಲ್ಪಡುವ ದಿನವಾಗಿ, ಕರ್ತನ ಕರೆಗೆ ವಿಧೇಯರಾಗಿ ಕರ್ತನ ಕೈಗೆ ನಮ್ಮನ್ನು ಅರ್ಪಿಸಿಕೊಡುವಂತಹ ದಿನವಾಗಿದೆ ಎಂದು ಗುರುತಿಸಿ ವಿಶೇಷವಾದ ಭಾನುವಾರದಂದು ಕರ್ತನಿಗೆ ಅರ್ಪಿಸಿಕೊಡೋಣ. ಕರ್ತನನ್ನು ಮಹಿಮೆಪಡಿಸೋಣ. ಕರ್ತನ ಚಿತ್ತ ಏನೆಂದು ನಮ್ಮ ಜೀವಿತದಲ್ಲಿ ಅರಿತುಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ನಾನು ತಾಯಿ ಗರ್ಭದಲ್ಲಿರುವಾಗಲೇ ನನ್ನನ್ನು ಆರಿಸಿಕೊಂಡಿದ್ದೀರಿ ಎಂದು ಅರಿಯಲಾರದೆ ಇಷ್ಟ ಬಂದಂತೆ ತಿರುಗಾಡುವಾಗ ನಿಮ್ಮ ಪ್ರೀತಿಯಿಂದ ಸೆಳೆದುಕೊಂಡಿದ್ದೀರಲ್ಲವೇ? ಹಾಗೆಯೇ ನಮ್ಮಲ್ಲಿ ಎಷ್ಟು ಮಂದಿಯನ್ನು ನೀವು ಆರಿಸಿಕೊಂಡಿದ್ದೀರೆಂದು ನಮಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನ ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿದ್ದಾಗಿಯೂ ಕೂಡ ಇನ್ನೂ ಬಿಡುಗಡೆ ಕೋರಿಕೊಳ್ಳುವವರಾಗಿ ನಾವು ಇರುತ್ತಿರುವಾಗ ನಮ್ಮನ್ನು ನೋಡಿ ಕನಿಕರಿಸಿ ನಮ್ಮ ಮೇಲೆ ದಯೆ ತೋರಿಸಿ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಿಡಿಸಬೇಕು ಎಂದು, ದೇವರ ಸೇವಕರ ಪ್ರಾರ್ಥನೆಯಿಂದ ನಮ್ಮನ್ನು ಬಿಡಿಸಬೇಕೆಂದು, ಕಟ್ಟಲ್ಪಟ್ಟ ನಮ್ಮನ್ನು ಕೂಡ ಮಂದೆಯೊಳಗೆ ಸೇರಿಸಬೇಕೆಂದು ನೀವು ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಿ. ನಿಮ್ಮನ್ನು ಹೋರುವ ಭಾಗ್ಯವು, ನಿಮ್ಮ ಸುವಾರ್ತೆಯ ಭಾರ ಹೊರುವ ಭಾಗ್ಯವು ಎಷ್ಟು ಶ್ರೇಷ್ಠವಾದದೆಂದು ಗುರುತಿಸಿ ನಿಮಗೆ ವಿಧೇಯರಾಗಲು, ನಿಮ್ಮ ಚಿತ್ತಕ್ಕೆ ವಿಧೇಯರಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಉತ್ತರಿಸುತ್ತಾರೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಕರ್ತನ ಮಹಾಕೃಪೆಯಿಂದ ಪ್ರಸಾರ ಮಾಡಲ್ಪಡುವಂತಹ ಈ ಅನುದಿನದ ಧ್ಯಾನ ಪ್ರತಿದಿನ ನೀವು ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ಇಚ್ಛಿಸುವುದಾದರೆ, ಅನೇಕ ಶ್ರೇಷ್ಠ ಸಂದೇಶಗಳನ್ನು ಕೇಳಿ ಬಲಗೊಳ್ಳಲು ಇಚ್ಛಿಸುವುದಾದರೆ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿದಿನ ನಿಮಗೆ ನೋಟಿಸ್ ಬರುತ್ತೆ. ಆ ನೋಟಿಸಿನ ಮೇರೆಗೆ ನೀವು ಪ್ರೋಗ್ರಾಮನ್ನು ತಕ್ಷಣ ವೀಕ್ಷಿಸಬಹುದು. ಈ ಕಾರ್ಯಕ್ರಮ ನೀವು ಅಷ್ಟೇ ವೀಕ್ಷಿಸಿದ್ದಲ್ಲದೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಕೂಡ ಶೇರ್ ಮಾಡಬೇಕೆಂದು ಕೋರುತ್ತೇನೆ. ಕರ್ತನ ಮಹಿಮೆಗಾಗಿ ಕರ್ತನ ಸಭೆಗೆ ಹೋಗಿ ಕರ್ತನನ್ನು ನಿಮ್ಮ ಸಭೆಗಳಲ್ಲಿ ಆರಾಧಿಸಿರಿ. ಆನಂತರ ನಿಮ್ಮ ಅನುಕೂಲತೆ ಮೇರೆಗೆ ಈ ಕಾರ್ಯಕ್ರಮ ವೀಕ್ಷಿಸಿರಿ. ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.